ಪ್ರಭುವಿನ ಪ್ರಾಪ್ತಿಗೆ ನಾಮಸ್ಮರಣೆ ಮಾಡದ ಅಥವಾ ಇಂದ್ರಿಯ ಸುಖಾನುಭವವೋ ಇಲ್ಲದ ಬದುಕು ನಿಷ್ಪ್ರಯೋಜಕ. ವೇಶ್ಯೆ ನಿರ್ದಿಷ್ಟ ವ್ಯಕ್ತಿಯನ್ನು ವರಿಸುವಳು. ಅವಳ ಪ್ರೇಮದ ಸೋಗು ಹಣದ ಗಳಿಕೆಗೆ ಸೀಮಿತ. ಮುಟ್ಟಾಳರು ತನ್ನನ್ನು ಪ್ರೀತಿಸುತ್ತಿರುವಳೆಂಬ ಭ್ರಾಂತಿಯಿಂದ ಒದ್ದಾಡುವರು. ಸಂಬಂಧದ ನೈಜತ್ವದ ಬಗ್ಗೆ ಅರಿಯದೆ ಅವಳ ಕೈಗೊಂಬೆಯಾಗಿ ಮುನ್ನಡೆಯುವರು. ಮನುಷ್ಯರ ಸ್ವಭಾವದ ಬಗ್ಗೆ ಚರ್ಚಿಸುತ್ತಾ ಹಲವರು ಧನ ಸಂಪತ್ತಿನ ಪ್ರಾಪ್ತಿಗಾಗಿ ಬಳಿಕ ಹೆಮ್ಮೆಯಿಂದ ನಡೆದುಕೊಳ್ಳುವರು. ಇಂದ್ರಿಯ ಸುಖಗಳಿಗೆ ದಾಸರಾದ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮಿತಿ ಇರುವುದಿಲ್ಲ. ವಸ್ತು ಸೇವೆಗಳನ್ನು ಎರವಲು ಪಡೆಯುವ ಜನರಿಗೆ ಸಮಾಜದಲ್ಲಿ ಬೆಲೆ ಸಿಗದು. ದುಷ್ಟರ ಸಂಪರ್ಕದಲ್ಲಿರುವ ಸಾಧು ಜನರ ಬದುಕು ಎಂದಿಗೂ ಸುಖಮಯವಾಗಿರದೆಂದು ಆಚಾರ್ಯರು ತಿಳಿಸಿರುವರು. ಯುಗ ಪುರುಷ ಭಗವಾನ್ ಶ್ರೀರಾಮಚಂದ್ರ ಸ್ವಾಮಿಯವರು ಸ್ವರ್ಣ ಮೃಗವನ್ನು ಹಿಡಿಯಲು ತವಕಪಟ್ಟಿರುವರು. ವಿಪತ್ತಿನಲ್ಲಿರುವ ವ್ಯಕ್ತಿಗೆ ಇಂದ್ರ ಸಂಯಮ ಹಾಗೂ ಬುದ್ಧಿಶಕ್ತಿಯ ಉಚಿತ ಪ್ರಯೋಗ ಅಸಾಧ್ಯವಾಗುವುದು. ದರಿಯ ಮೇಲಿನ ಸ್ವರ್ಗ ಮೃಗದ ಅಸ್ತಿತ್ವವಾಗಲಿ ಅಥವಾ ಅದರ ಸೃಷ್ಟಿಕಲ್ಪನಾತೀತ ಎಂದು ಜನರು ಅರಿಯರು. ಮನುಷ್ಯನ ಉತ್ಕೃಷ್ಟ ವ್ಯಕ್ತಿತ್ವಕ್ಕೆ ಗೌರವ ಉತ್ತಮ ನಡತೆ ಇಲ್ಲದ ಉನ್ನತ ಸ್ಥಾನಮಾನದಿಂದ ದೊರೆಯದು. ಧನ ಸಂಪನ್ನರಾದರೂ ಉತ್ತಮ ನಡತೆ ರಹಿತ ವ್ಯಕ್ತಿಗೆ ಉಚಿತ ಮರ್ಯಾದೆ ಗೌರವ ಸಿಗದು. ಪರರ ಪ್ರೇರಣೆಯಿಂದ ಜನರು ಗುಣವಂತರಾಗಬಹುದು. ಸ್ವಗುಣ ಪ್ರಶಂಸೆ ಒಳ್ಳೆಯದಲ್ಲ. ಉತ್ತಮ ನಡತೆಯುಳ್ಳ ಜ್ಞಾನಿಯ ಪ್ರಶಂಸೆ ಮತ್ತು ಗೌರವ ಮಾಣಿಕ್ಯದಿಂದ ಅಳವಡಿಸಲ್ಪಟ್ಟ ಸ್ವರ್ಣ ಆಭೂಷಣದ ಶೋಭೆಯಂತೆ ವೃದ್ಧಿಸುವುದು. ಉತ್ತಮ ನಡತೆಯುಳ್ಳ ವ್ಯಕ್ತಿ ಸಮಾಜದ ಬೆಂಬಲ ಸಿಗದಿದ್ದು ಒಂಟಿಯದಲ್ಲಿ ದುಃಖ ಸಾಗರದಲ್ಲಿ ಈಜುವ ಪ್ರಸಂಗ ಬರುವುದೆಂದು ಆಚಾರ್ಯರು ತಿಳಿಸಿರುವರು. ಧನ ಸಂಗ್ರಹಣೆ ಕೆಟ್ಟದ್ದಲ್ಲ. ಅಧರ್ಮಾಚರಣೆ ಮುಖಾಂತರ ಪರರನ್ನು ದುಃಖಪಡಿಸುತ್ತಾ ನಿರ್ಧನನಾಗಿರುವನೆಂದು ಪ್ರಚುರಪಡಿಸಿ ಸುಲಿಗೆಯಿಂದ ಹಣ ಸಂಗ್ರಹಣೆ ಮಾಡುವುದು ಅನುಚಿತ. ಗಳಿಸಿದ ಹಣವನ್ನು ಸಮಾಜದ ಕಲ್ಯಾಣಕ್ಕೆ ವಿನಿಯೋಗಿಸದಿದ್ದರೆ ಬೆಲೆ ಸಿಗದು. ಪರೋಪಕಾರದ ಕಾರ್ಯಗಳಿಗೆ ವಿನಿಯೋಗ ನಡೆಸುವುದರಿಂದ ಹಣಕ್ಕೆ ಬೆಲೆ ಸಿಗುವುದು. ಎಳ್ಳಿನ ಕಾಳು ತೃಣವಾದ ವಸ್ತು. ಅರಳಿ ಹಗುರವಾದ ಕಾರಣ ಎಳ್ಳಿಗಿಂತಲೂ ತೃಣವಾದುದು. ಎರವಲು ಪಡೆಯುವ ವ್ಯಕ್ತಿ ವಾಯುಗಿಂತಲೂ ತೃಣವಾಗಿರುವನು. ವಾಯು ಎಳ್ಳಿನ ಕಾಳು ಹಾಗೂ ಅರಳೆಯನ್ನು ಆರಿಸಿಕೊಂಡು ಹೋಗಬಲ್ಲದು. ಆದರೆ ಯಾಚಕನನ್ನು ಆರಿಸಿಕೊಂಡು ಹೋಗಲು ಅದು ಹಿಂಜರಿಯುವುದು. ಬಹುಶಃ ವಾಯುವಿನಿಂದ ಯಾಚಕನು ಉನ್ನತ ಉತ್ಕೃಷ್ಟ ವಸ್ತುಗಳನ್ನು ಬಯಸಬಹುದೆಂಬ ಭಯ ವಾಯುವಿಗೆ ಇರಬಹುದು. ಹಲವಾರು ವ್ಯಕ್ತಿಗಳು ಅಲ್ಲಲ್ಲಿ ತಾವು ದರಿದ್ರರೆಂದು ಪ್ರಮಾಣ ನೀಡಿರುವರು. ಅನ್ಯರು ಕೂಡ ನೈಜ ಸ್ವರೂಪವನ್ನು ಪ್ರಿಯ ವಚನದ ಮೂಲಕ ಪ್ರಕಟಗೊಳಿಸಲು ಹಿಂಜರಿಯುವರು. ಬೆಲೆ ಕಳೆದುಕೊಂಡ ವ್ಯಕ್ತಿಗೆ ಪ್ರಿಯ ವಚನಗಳಿಂದ ತನ್ನ ಗೌರವವನ್ನು ಹಿಂತಿರುಗಿಸಲಾಗುವುದಿಲ್ಲ. ಮನುಷ್ಯನು ಬದುಕಿನಲ್ಲಿ ಅತಿ ಕಡು ಅನುಭವಗಳಿಂದ ಪರಿತಪಿಸುವನು. ಪ್ರಿಯ ವಚನಗಳು ಮತ್ತು ಸಜ್ಜನರ ಸಹವಾಸ ವ್ಯಕ್ತಿಗಳಿಗೆ ಕಾಯಮಾಗಿ ಶಾಂತಿ ದೊರಕಿಸುವುದು. ವಿದ್ಯೆ ಮನುಷ್ಯರ ಕಂಠದಲ್ಲಿರಬೇಕು. ಪುಸ್ತಕ ಸಾಹಿತ್ಯ ಬದುಕಿನ ಸಮಸ್ಯೆಗೆ ಪರಿಹಾರ ನೀಡದು. ಪರರ ಬಳಿ ಸಂಗ್ರಹಿಸಿದ ಪರೋಪಕಾರಕ್ಕೆ ವಿನಿಯೋಗಿಸಿದ ಹಣ ನಿಷ್ಪ್ರಯೋಜಕ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.